ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ. ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾ ಇದೆ ಹಳ್ಳಿಗಳಲ್ಲಿ ಮುಖ ತೋರಿಸ್ಲಿಕ್ಕೆ ಅಂತ ಅಂದಾಗ ನನಗೆ ಕಾಲಾವಕಾಶ ಕೊಡಬೇಕು. ನೀನು ಬರೀ 50 ಲಕ್ಷ 1 ಕೋಟಿ 2 ಕೋಟಿಯಲ್ಲಾಗಿದ್ರೆ ಇವತ್ತೇ ಮಾಡ್ತಾ ಇದ್ರೆ ನೀನು ಇಷ್ಟು ದೊಡ್ಡ ಮೊತ್ತದ್ದು ಇದನ್ನು ತಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು. ಅದಾದಮೇಲೆ ಏನು ಅನ್ನಿಸ್ತೋ ಏನೋ ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ಲೆಟ್ರ್ ಕೊಟ್ಟು ಬಂದಾದಮೇಲೆ 6 ತಿಂಗಳಾದರೂ ಟೈಮ್ ಕೇಳಿದವ್ರು 6 ದಿನದಲ್ಲಿ ಮನಸ್ಸನ್ನ ಕರಗಿಸ್ಕೊಂಡು, ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಯಾವ ಜಿಲ್ಲೆಯಲ್ಲೂ 1 ರೂಪಾಯಿ ಕೊಡಲಿಲ್ಲ. PWDಗೆ ನನ್ನ ಒಂದು ಕ್ಷೇತ್ರಕ್ಕೆ 7.5 ಕೋಟಿ ಅನುದಾನ ಕೊಟ್ಟರು. ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನು ಅವ್ರ ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ. ಅವತ್ತು ನಮಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರಲಿಲ್ಲ. ಅವರೊಬ್ಬರಿಗೆ ಯಾವ ರೀತಿಯ ಗ್ರ್ಯಾಂಟ್ನ ಕೊಡ್ತೀನಿ ಅಂತ ಅವ್ರಿಗೆ ಅನಿಸ್ತೋ ಗೊತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಅನುದಾನ ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಬೇಡಿಕೆ ಇತ್ತು, ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ. 20 ವರ್ಷದಲ್ಲಿ ನಾನು ಇರಲಿಲ್ಲ, ಅಧಿಕಾರದಲ್ಲಿ ನಾನು ಇರಲಿಲ್ಲ, ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ. ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಇವತ್ತು ಕೆಲಸನೂ ಅಧಿಕೃತವಾಗಿ ಚಾಲನೆ ಮಾಡಿದ್ವಿ. ಅದಕ್ಕೆ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮಳೆ ಬಂದರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ವಿ. ಒಂದೇ ಅಲ್ಲ, ನಾನು ಇಡೀ ಕ್ಷೇತ್ರಕ್ಕೆ 13 ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ. ಮಲ್ಲಳ್ಳಿದು ಕೂಡ 3 ರಿಂದ 4 ಕೋಟಿ ಬ್ರಿಡ್ಜ್ ಮಾಡಲಿಕ್ಕೆ ಮಲ್ಲಳ್ಳಿ ಅಂತ. ಅದಾದಮೇಲೆ ರಾಯಸಂದ್ರ ಮಾರ್ಗವಾಗಿ ಕಾತೇನಹಳ್ಳಿ ಗಣಸಂದ್ರ ಪಂಚಾಯಿತಿ ಅಲ್ಲೂ ಕೂಡ ಒಂದು ಬ್ರಿಡ್ಜಿದು ಪ್ರಸ್ತಾವನೆ ಇಟ್ಟಿತ್ತು. ಟೋಟಲ್ 15 ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ನಲ್ಲಿ ಈ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ಓಡಿ ಹೋಗುವಂಥ ಪರಿಸ್ಥಿತಿ ಬಂದರೆ ಯಾವ್ಯಾವ ಬ್ರಿಡ್ಜ್ಗೆ ತೊಂದರೆ ಆಗಿದೆ, ವ್ಯವಸ್ಥೆ ಇಲ್ಲ, ದುರಸ್ತಿ ಮಾಡೋದಂದ್ರೆ ರಿಪೇರ್ಸ್ ಮಾಡೋದ್ರದ್ದು ನಮಗೆ ಕನ್ಸರ್ನ್ ಇರಲಿಲ್ಲ. ಹೊಸ ಬ್ರಿಡ್ಜೇ ಮಾಡಬೇಕನ್ನುವಂಥದ್ದು, ಯಾವುದು ಹಂಗೆ ರಿಪೇರಿ ಮಾಡಿ ಹಾಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೆಲ್ಲ ಹೊಸದಕ್ಕೇನೆ ಪೂಜೆ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕು, ಅನುದಾನ ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿಯಾಗಿದೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ PWD ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಈ ಬ್ರಿಡ್ಜ್ ತುಂಬ ಹಾಳಾಗಿದ್ದರಿಂದ, ಮಳೆ ಬಂದು ಹದಗೆಟ್ಟಿದಾಗಿಂದನೂ ತುಂಬ ಇವರು ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂಥ ಮುಖಂಡರು, ರೈತರು, ಕಾಲೇಜು ಸ್ಕೂಲ್ಗೆ ಹೋಗುವಂಥವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂಥವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗಬೇಕು ಅಂತಂದರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ಸು ತುಂಬ ಹಾಳಾಗಿ, ಅಂದರೆ 40-50 ವರ್ಷದ ಹಳೇ ಬ್ರಿಡ್ಜಸ್ ಆಗಿತ್ತು. ಯಾವ ಕಾಲದಲ್ಲೂ ಅನುದಾನ ತರೋಕ್ಕಾಗಿರಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದನೂ ಇಲ್ಲಿ ಹೊಸ ಬ್ರಿಡ್ಜ್ನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ. ಸ್ಥಳೀಯವಾಗಿರುವಂಥ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾ ಇದ್ರು ಅಂದರೆ ಆಲ್ಮೋಸ್ಟ್ 1 ವಾರ 10 ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ ಕೋಗ್ಲಳ್ಳಿ ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಟ್ಟಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಕುಪ್ಪಗೆ ಹೋದಾಗ ಪದೇ ಆ ಭಾಗದ ಮುಖಂಡರು, ರೈತರು ನನಗೆ ಒತ್ತಾಯ ಮಾಡಿದ್ದು ನಿಜ. ಒಂದು 50 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಆದರೆ ಈ ಕೆಲಸ ಹರಿಯುವಂಥದ್ದು ಇರಲಿಲ್ಲ.
ಬಡ್ಮಾಕ್ನಹಳ್ಳಿಗೆ ಒಂದು ಬ್ರಿಡ್ಜ್ ಮಾಡಬೇಕಾಗಿದೆ. ಬಡ್ಮಾಕ್ನಹಳ್ಳಿ ಹತ್ರ ಅದು 1.5 ಕೋಟಿ, 2 ಕೋಟಿ, 2.5 ಕೋಟಿ, ಎಲ್ಲಾನು 2.5 ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು. ಒಂದು ಬ್ರಿಡ್ಜ್ ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು. ಬನ್ನಿ, ನೀವು ಬನ್ನಿ. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ ಇದು. ಇನ್ನು 1.5 ಕೋಟಿ ಬಡ್ಮಾಕ್ನಹಳ್ಳಿ ಬ್ರಿಡ್ಜ್. ಅದು ನಿಮಗೆ ಗೊತ್ತದೆ, ನಮ್ಮ ಬೇತ್ಮಂಗ್ಲ ದಾರಿಯಿಂದ ಹುಲ್ಕುಂದ ಅಂದ್ರೆ ಕೋಲಾರ್ಗೆ ಹೋಗುವಂತ ದಾರಿಯಲ್ಲಿ ಅದೊಂದು ಬ್ರಿಡ್ಜ್. ಅದು ಸಿಂಗಲ್ ಟೆಂಡರ್ ಆಗಿದ್ರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ನ ಮಾಡಿದ್ದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು. ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ, ಯಾಕಂದರೆ ರೂಲ್ ಆಫ್ ಕಂಡಕ್ಟ್ ಇತ್ತು. ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರು రెండు పీసులు ఒకటి ఏంటి రెండు అట్లా రెండు పోయేది యాడే ఒప్పిసేది యాడే అంతవరకు రేట్ చెప్తేనే అలా ಮೇಡಮ್ ಚೆಕ್ ಮಾಡಬೇಕು ಕಾರ್ಡ್ ಒಂದು ಇದೆ ತಗೋಬೇಕು ಕಾರ್ಡು.